ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ಬನ್ನಿ ಇವತ್ ನಮ್ ಕಿಚನ್ ನಲ್ಲಿ ಏನ್ ವಿಶೇಷ ಅಂತ ನೋಡೋಣ. ಇವತ್ತು ನಾನ್ ನಿಮ್ ಜೊತೆಗೆ ಒಂದು ಸೂಪರ್ ಆಗಿರೋ ಹೆಲ್ತ್ ಡ್ರಿಂಕ್, ಪ್ರೋಟೀನ್ ಡ್ರಿಂಕ್ ಅಂತ ಹೇಳ್ತಾರಲ್ವಾ. ಪ್ರೋಟೀನ್ ಪೌಡರ್ ಜಿಮ್ ಮಾಡೋರು ಯೂಸ್ ಮಾಡ್ತಾರೆ. ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ತುಂಬಾ ಗಡಿಬಿಡಿ ಆಗುತ್ತೆ. ಏನ್ ಕೊಡೋದು, ಹೆಲ್ತ್ಗೂ ತುಂಬಾ ಚೆನ್ನಾಗಿರ್ಬೇಕು, ಹೊಟ್ಟೆನೂ ತುಂಬಿರ್ಬೇಕು, ಪ್ರೋಟೀನ್ ರಿಚ್ ಆಗಿರ್ಬೇಕು. ಸೊ ಇದೇ ಅದು. ಈ ಡ್ರಿಂಕ್ ಅನ್ನ ನಾವು ಚಿಕ್ಕ ಮಕ್ಕಳು ತಗೋಬಹುದು, ವಯಸ್ಸಾಗಿರೋರು ತಗೋಬಹುದು. ಟೋಟಲಿ ಹೇಳ್ಬೇಕು ಅಂದ್ರೆ 1 ವರ್ಷದಿಂದ 100 ವರ್ಷದವರೆಗೂ ಯಾರು ಬೇಕಿದ್ರು ಈ ಹೆಲ್ತ್ ಡ್ರಿಂಕ್ ಅನ್ನ ತೆಗೆದುಕೋಬಹುದು. ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಈ ಪ್ರೋಟೀನ್ ಪೌಡರ್ ಮಾಡೋದಕ್ಕೆ 200 ಗ್ರಾಮು ಮಖಾನ ಬೇಕಾಗುತ್ತೆ. ಈಗ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಪುಟಾಣಿ. ಇದು ನಾವು ಮನೆಯಲ್ಲೇ ಮಾಡಿದ್ದು, ನಮ್ಮ ತಾಯಿ ಮನೆಯಲ್ಲೇ ಮಾಡಿ ಕಳ್ಸಿರ್ತಾರೆ. ನಿಮಗೆ ಇದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ತರ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಇದನ್ನು ಕೂಡ ನೀವು ತಗೋಬಹುದು. ಇದನ್ನ ನಾನು ಒಂದು 100 ಗ್ರಾಮ್ ತೆಗೆದುಕೊಂಡಿದ್ದೇನೆ. ಈ ಬಟ್ಲಿಂದ 1 ಬಟ್ಲು, 1 ಚಿಕ್ಕ ಬಟ್ಲು ಓಟ್ಸು, 1 ಚಿಕ್ಕ ಬಟ್ಲು ಬಾರ್ಲಿ. ಇವನ್ನ ನಾನು ತುಂಬಾ ಚೆನ್ನಾಗಿ ರೋಸ್ಟ್ ಮಾಡಿ ಪುಡಿ ಮಾಡ್ತೀನಿ. ಅದ್ರ ಜೊತೆಗೆ ಒಂದು 8-10 ಯಾಲಕ್ಕಿ, 1 ದಾಲ್ಚಿನ್ನಿ ತೆಗೆದುಕೊಂಡಿದ್ದೇನೆ. ಇವುಗಳನ್ನೆಲ್ಲನ್ನು ನಾವೇನ್ ಮಾಡ್ಬೇಕು, ಡ್ರೈ ರೋಸ್ಟ್ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, ಎಲ್ಲದನ್ನು ಕೂಡ ಡ್ರೈ ರೋಸ್ಟೇ ಮಾಡ್ಬೇಕು, ಆಮೇಲೆ ಪುಡಿ ಮಾಡ್ಬೇಕು. ಇವು ಎಲ್ಲ ಅಳತೆಯಲ್ಲಿ 50-50 ಗ್ರಾಮ್ ಇದೆ. ಬಾದಾಮು, ಅಕ್ರೋಟು, ಪಿಸ್ತಾ, ಒಣ ಖರ್ಜೂರ, ಉತ್ತತ್ತಿ ಅಂತ ಹೇಳ್ತೀವಿ, ಒಣ ದ್ರಾಕ್ಷಿ, ಗೋಡಂಬಿ, 1 ಬಟ್ಲು ಬಿಳಿ ಎಳ್ಳು, 1 ಬಟ್ಲು ಅಗಸೆ ಬೀಜ, ಇದು ಕುಂಬಳಕಾಯಿ ಬೀಜ, ಇದು ಸನ್ಫ್ಲವರ್ ಸೀಡು, ಸೂರ್ಯಕಾಂತಿ ಬೀಜ ಅಂತ ಹೇಳ್ತೀವಿ ಇದಕ್ಕೆ, ಇದು ಆಳ್ವಿ, ಇದು ಚಿಯಾ ಸೀಡ್. ನಾವು ಒಂದೊಂದನ್ನೇ ರೋಸ್ಟ್ ಮಾಡ್ತಾ ಹೋಗೋಣ. ಕಡಾಯಿನ ಇಟ್ಕೊಳ್ಳೋಣ. ಕಡಾಯಿ ಮೊದಲು ಚೆನ್ನಾಗಿ ಬಿಸಿ ಆಗ್ಬೇಕು. ಈಗ ಮಖಾನನ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಸ್ಟೋವ್ ಮೀಡಿಯಂ ಅಲ್ಲೇ ಇಟ್ಟಿದ್ದೀನಿ. ಮೀಡಿಯಂ ಅಲ್ಲೇ ಇರ್ಲಿ, ನಿಧಾನಕ್ಕೆ ಹುರ್ಕೊಳ್ಳೋಣ. ಈಗ ಮಖಾನ ಈ ತರ ಮಾಡಿದ್ರೆ ಪ್ರೆಸ್ ಆಗ್ಬೇಕು, ಅಂದ್ರೆ ಇದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ನೋಡಿ, ಈ ತರ. ಸೊ ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ. ನನ್ನ ಕೈಯಲ್ಲಿರೋ ಹೆಲ್ತ್ ಡ್ರಿಂಕು ಮಹಿಳೆಯರಿಗೆ ಹೇಳಿ ಮಾಡಿಸಿದಂತ ಹೆಲ್ತ್ ಡ್ರಿಂಕು. ಈ ಹೆಲ್ತ್ ಡ್ರಿಂಕ್ ಅಲ್ಲಿ ಮಹಿಳೆಯರು ಆಫ್ಟರ್ 40 ತಮ್ಮ ದೇಹದಲ್ಲಿರೋ ವಿಟಮಿನ್, ಕ್ಯಾಲ್ಸಿಯಂ, ಪ್ರೋಟೀನ್, ಫೈಬರ್ ಎಲ್ಲ ಕೊರತೆಯನ್ನು ಕೂಡ ಇದು ಒಂದೇ ಹೆಲ್ತ್ ಡ್ರಿಂಕು ನಿವಾರಿಸ್ಬಿಡುತ್ತೆ. ಈ ಹೆಲ್ತ್ ಡ್ರಿಂಕು ತುಂಬಾನೇ ಒಳ್ಳೆಯದು. ಒಂದೊಂದೇ ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡ್ತಾ ಹೋಗೋಣ. ಇಲ್ಲಿ ನಾನು ಬಾರ್ಲಿನ ಸ್ವಲ್ಪ ಜಾಸ್ತಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮಿಕ್ಕಿದ ಎಲ್ಲಾ ಪದಾರ್ಥಗಳನ್ನು ನಾವು ಸ್ವಲ್ಪ ಸ್ವಲ್ಪನೇ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಲೈಟ್ ಆಗಿ ಡ್ರೈ ರೋಸ್ಟ್ ಮಾಡ್ತಾ ಹೋಗೋಣ. ಆದ್ರೆ ಆಳ್ವಿನ ಡ್ರೈ ರೋಸ್ಟ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಆಳ್ವಿನ ನಾನಿಲ್ಲಿ ಒಂದ್ ಸ್ವಲ್ಪ ಅರ್ಧ ಸ್ಪೂನು ತುಪ್ಪ ಹಾಕ್ಬಿಟ್ಟು ಅದನ್ನ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಬಾಕಿ ಎಲ್ಲಾ ಪದಾರ್ಥಗಳನ್ನು ನಾವು ಇದೇ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡು ಅವುಗಳನ್ನ ಸ್ವಲ್ಪ ಆರಕ್ ಬಿಟ್ಟು ಅದರ ನಂತರ ನಾವು ಮಿಕ್ಸರ್ ಮಾಡ್ಕೊಂಡು ಕೆಲವೊಂದು ಪದಾರ್ಥಗಳನ್ನ ಮಾತ್ರ ನಾನಿಲ್ಲಿ ಜರಡಿಯಿಂದ ಸಾಣಿಸ್ಕೊತಾ ಇದ್ದೀನಿ. ಬಾಕಿ ಈ ಡ್ರೈ ನಟ್ಸ್ ಏನಿದೆಯಲ್ಲ, ಇದನ್ನೆಲ್ಲ ಏನು ನಾವು ಜರಡಿ ಇಟ್ಕೊಳ್ಳೋದು ಬೇಕಿಲ್ಲ. ಅವುಗಳನ್ನೆಲ್ಲ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನು ಒಂದು ಪರಾತದಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಅದನ್ನ ಇನ್ನೂ ಒಂದ್ಸರ್ತಿ ಮಿಕ್ಸರ್ ಮಾಡ್ಕೊಂಡ್ರೆ ನಮಗೆ ಈ ಪ್ರೋಟೀನ್ ಪೌಡರ್ ರೆಡಿ ಆಗುತ್ತೆ. ಇದೇ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಕಮೆಂಟ್ ಅನ್ನ ತಿಳಿಸಿ. ನಿಮ್ ಕಮೆಂಟ್ಗಳು ನಮಗೆ ಹೆಲ್ಪ್ ಆಗುತ್ತೆ, ನಾವು ಮುಂದೆ ನಿಮಗೋಸ್ಕರ ಏನ್ ತರೋದು ಅಂತ. ಇದೇ ನಮ್ಮ ಪ್ರೋಟೀನ್ ಮಿಲ್ಕ್ ಪೌಡರ್,
ಹೆಲ್ತ್ ಡ್ರಿಂಕ್ ಇವಾಗ ಹೆಂಗ್ ಮಾಡ್ಕೊಳ್ಳೋದು? ಇದನ್ನ ನಾವು 2 ತರ ರೆಡಿ ಮಾಡ್ಕೋಬಹುದು. ಒಂದು ಇನ್ಸ್ಟಂಟ್ ಆಗಿ, ಅಂದ್ರೆ ಮಿಲ್ಕ್ ಪೌಡರ್ ಅನ್ನ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ನಾವೆಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ನಮ್ಗೆ ಜಸ್ಟ್ ಬಿಸಿನೀರ್ ಹಾಕ್ಬಿಟ್ರೆ ಸಾಕು, ಈ ಹೆಲ್ತ್ ಡ್ರಿಂಕ್ ನಮ್ಗೆ ಕುಡಿಯೋದಿಕ್ಕೆ ರೆಡಿ ಆಗ್ಬಿಡತ್ತೆ. ಇನ್ನೊಂದು ಕೊಕೋವಾ ಪೌಡರ್, ಚಾಕ್ಲೇಟ್ ಹೆಲ್ತ್ ಡ್ರಿಂಕ್ ಅಂತಾನೆ ಹೇಳ್ಬಹುದು. ಇದು ಚಿಕ್ಕ ಮಕ್ಕಳಿಗೂ ಕೂಡ ಹೆಲ್ಪ್ ಆಗುತ್ತೆ, ದೊಡ್ಡವ್ರಿಗೂ ಕೂಡ ತುಂಬಾ ಒಳ್ಳೇದು ಹೆಲ್ತ್ಗೆ. ಇದಕ್ಕೂ ಅಷ್ಟೇನೆ, ನಾವು ಹಾಲು ಸಿಕ್ಕರೆ ಬಿಸಿ ಹಾಲು ಹಾಕೋಬಹುದು, ಇಲ್ಲ ಅಂದ್ರೆ ಬಿಸಿನೀರ್ ಹಾಕೊಂಡ್ರೆ ನಮ್ಗೆ ಈ ಹೆಲ್ತ್ ಡ್ರಿಂಕ್ ಕುಡಿಯೋದಿಕ್ಕೆ ರೆಡಿ ಆಗುತ್ತೆ. ಇಟ್ ಈಸ್ ಅಪ್ ಟು ಯು. ನೀವು ಅದನ್ನ ಸಕ್ಕರೆ ಬೆಲ್ಲ ಏನ್ ಬೇಕಿದ್ರೂ ಹಾಕೋಬಹುದು.